ಡಿಕೆ ಅಕ್ರಮಗಳ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಎಚ್ಡಿಕೆ ಆರೋಪ ಮಾಡಿದ್ರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ವಿನೂತನವಾಗಿ ಧರಣಿ ಮಾಡೋದಕ್ಕೆ ಸಜ್ಜಾಗಿದೆ. ಡಿಕೆ ಅಕ್ರಮಗಳ ಟನ್ ಗಟ್ಟಲೆ ದಾಖಲೆ ಇದೆ ಎಂಬ ಎಚ್ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಈಗ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ವಿನೂತನ ಧರಣಿ ಮಾಡುತ್ತಾ ಇದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಧರಣಿ ಮಾಡುತ್ತಾ ಇದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ. ದಾಖಲೆ ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿ ಕಳುಹಿಸಿ ಅಣಕು ಪ್ರದರ್ಶನ. ಲಾರಿಯಲ್ಲಿ ಕುಳಿತು ಎಚ್ಡಿಕೆ ಜೊತೆಗೆ ಮುಖವಾಡವನ್ನ ಹಾಕಿಕೊಂಡು ಅಣಕು ಪ್ರದರ್ಶನವನ್ನ ತೋರಿ ಲಾರಿಯಲ್ಲಿ ಕುಳಿತು ಜೊತೆಗೆ ಸೂಟ್ ಕೇಸನ್ನ ಪ್ರದರ್ಶನ ಮಾಡಿ ಅಣಕು ಪ್ರದರ್ಶನವನ್ನ ಮಾಡಿ ಲಾರಿ ಕಳುಹಿಸಿ ಈ ರೀತಿಯಾಗಿ ವಿಭಿನ್ನವಾಗಿ ವಿನೂತನವಾಗಿ ಧರಣಿ ಮಾಡ್ತಾ ಇದೆ ಕಾಂಗ್ರೆಸ್. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ. ಲಾರಿಯನ್ನ ಕಳುಹಿಸಿ ಅಣಕು ಪ್ರದರ್ಶನವನ್ನ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಜೊತೆಗೆ ಅವರಕ್ಕೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಅನೇಕ ದಾಖಲೆಗಳಿದೆ. ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಆಧಾರವಾಗಿಟ್ಟುಕೊಂಡು ಈಗ ಕಾಂಗ್ರೆಸ್ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ದಾಖಲೆ ಇಟ್ಟುಕೊಂಡಿರುವ ಬುರುಡೆ ಬಿಡುವ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ ಅಣಿ ಕಳ್ಳ ಕುಮಾರಸ್ವಾಮಿಗೆ ಕರೆಂಟ್ ಕಳ್ಳ ಕುಮಾರಸ್ವಾಮಿಗೆ ಗಾಡಿ ಜೊತೆ ಬರ್ರಿ, ಗಾಡಿ ಜೊತೆ ಬಾ, ಲಾರಿ ಜೊತೆ ಬಾ, ಹಿಂದೆ ಬರ್ರಿ ನೀವು. ದಾಖಲೆ ಇಟ್ಟುಕೊಂಡಿರುವ ಬುರುಡೆ ಬಿಡುವ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ ಅಣಿ ಕಳ್ಳ ಕುಮಾರಸ್ವಾಮಿಗೆ ಕರೆಂಟ್ ಕಳ್ಳ ಕುಮಾರಸ್ವಾಮಿಗೆ ಗಾಡಿ ಜೊತೆ ಬರ್ರಿ, ಗಾಡಿ ಜೊತೆ ಬಾ, ಲಾರಿ ಜೊತೆ ಬಾ, ಹಿಂದೆ ಬರ್ರಿ ನೀವು. ದಾಖಲೆ ಇಟ್ಟುಕೊಂಡಿರುವ ಬುರುಡೆ ಬಿಡುವ ಕುಮಾರಸ್ವಾಮಿಗೆ ಬಹಳ ಖ್ಯಾತಿಯನ್ನು ಪಡುವಂಥವ್ರು. ಅವರು ಅನೇಕ ಸಂದರ್ಭಗಳಲ್ಲಿ ಈ ನಾಡಿನ ಅನೇಕ ಹಿರಿಯರ ಸಹಿತವಾಗಿ ಅವಮಾನ ಮಾಡುವಂಥ ಸಂದರ್ಭಗಳನ್ನ ಅನೇಕ ಸಂದರ್ಭದಲ್ಲಿ ಮಾಡಿದ್ದಾರೆ. ನೀವು ಯು ಆರ್ ಅನಂತಮೂರ್ತಿ ಅವರಿರ್ಬೋದು, ಸಂತೋಷ್ ಹೆಗ್ಡೆ ಇರ್ಬೋದು, ಪಾರ್ಲಿಮೆಂಟ್ ಮೆಂಬರ್ ಆದಂಥ ಸುಮಲತಾ ಅವ್ರ ಬಗ್ಗೆ ಇರ್ಬೋದು, ಅನೇಕ ಹೇಳಿಕೆಗಳನ್ನ ಕೊಟ್ಟು ಮತ್ತು ಯೂಟರ್ನ್ ತಗೊಂಡಂಥ ಇತಿಹಾಸ ಕರ್ನಾಟಕದ ಜನ ಕಂಡಿದ್ದಾರೆ. ಇವತ್ತು ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವೈರಪ್ಪ ನನ್ನನ್ನು ಕೆಣಕಬೇಡಿ, ನನ್ನ ಟನ್ಗಟ್ಟಲೆ ದಾಖಲೆ ಇದೆ ಅನ್ನೋ ಮಾತನ್ನು ಹೇಳಿದ್ರು. ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕೇಂದ್ರದ ಸಚಿವರಾಗಿರ್ತಕ್ಕಂಥವ್ರು ಯಾವತ್ತೂ ಸಹ ದಾಖಲೆಗಳನ್ನ ಇಟ್ಕೊಂಡು ಅದನ್ನ ಎಲ್ಲೋ ಬೇರೆ ಬೇರೆ ಕೊರತೆ ಕಾರಣಕ್ಕೋಸ್ಕರ ಒಳಗಡೆ ಇಟ್ಕೊಂಡ್ರೆ ಕಾನೂನು ರೀತ್ಯ ಅದು ಅಪರಾಧ ಆಗುತ್ತೆ. ಹಾಗಾಗಿ ಕುಮಾರಸ್ವಾಮಿರವರು ಜನಕ್ಕೆ ಗೊತ್ತಿರೋ ರೀತಿಯಲ್ಲಿ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಬಹಳ ಖ್ಯಾತಿಯನ್ನು. ಸರ್, ಇವತ್ತು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸಚಿವರಾಗಿರತಕ್ಕಂಥ ಕುಮಾರಸ್ವಾಮಿರವರು ನನ್ನನ್ನು ಕೆಣಕಬೇಡಿ, ನನ್ನ ಹತ್ರ ಟನ್ ಗಟ್ಟಲೆ ದಾಖಲಾತಿಗಳಿದೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಅವರಿಗಾಗಲೇ ಅನೇಕ ಬಾರಿ ಸಿಡಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಪೆನ್ಡ್ರೈವ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಯಾವುದೂ ಸಹ ಉಪಯೋಗ ಆಗಿಲ್ಲ. ಇವತ್ತು ಅವ್ರ ಹತ್ರ ಇರತಕ್ಕಂಥ ಟನ್ ಗಟ್ಟಲೆ ದಾಖಲಾತಿಗಳನ್ನ ನಾವೇ ಹೋಗಿ ಅವರ ಕಚೇರಿಯಿಂದ ಪಡೆದು ಆ ದಾಖಲಾತಿಗಳನ್ನ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಗೆ ಕೊಡೋಣ ಅಂತ ಇವತ್ತು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಇರತಕ್ಕಂಥ ಭ್ರಷ್ಟಾಚಾರದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರೆ ಮೋಸ್ಟ್ಲಿ ದೇಶನೇ ಸುಟ್ಟೋಗ್ಬೋದು, ಅಷ್ಟೊಂದು ದಾಖಲಾತಿಗಳು ಅವ್ರ ಹತ್ರ ಇದೆ. ಆದ್ದರಿಂದ ಕೂಡಲೇ ಕುಮಾರಸ್ವಾಮಿರವರು ತಮ್ಮ ಬಳಿ ಇರತಕ್ಕಂಥ ದಾಖಲಾತಿಗಳನ್ನ ನಮಗೆ ಒದಗಿಸ್ಕೊಡ್ಬೇಕಂತ ಇವತ್ತು ನಾವು ಅವ್ರ ಬಳಿ ತೆರಳುತ್ತಾ ಇದ್ದೀವಿ. ಏನು ದಾಖಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್? ನಾವು ನಮ್ಮ ಹತ್ರ ನಮಗಿರೋ ಮಾಹಿತಿ ಪ್ರಕಾರ ಏನು ಅಂದ್ರೆ, ಬಿಜೆಪಿ ಸರ್ಕಾರ ಅವ್ರನ್ನ ಬಂಧಿಸಬೇಕಂತ ಬಹಳಷ್ಟು ಪ್ರಯತ್ನ ಪಟ್ಟಿದ್ದು. ಬಿಜೆಪಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ದಾಖಲೆಗಳು ಇವತ್ತು ಅವ್ರ ಹತ್ರ ಇರ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದ್ರಿಂದ ಅವ್ರು ಓಕೆ ಸರ್, ಇವತ್ತು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ
ಕೇಂದ್ರ ಸಚಿವರಾಗಿರತಕ್ಕಂಥ ಕುಮಾರಸ್ವಾಮಿ ಅವರು ನನ್ನನ್ನು ಕೆಣಕಬೇಡಿ, ನನ್ನ ಹತ್ರ ಟನ್ ಗಟ್ಟಲೆ ದಾಖಲಾತಿಗಳಿದೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಅವರಿಗಾಗಲೇ ಅನೇಕ ಬಾರಿ ಸಿಡಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಪೆನ್ ಡ್ರೈವ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಯಾವುದೂ ಸಹ ಉಪಯೋಗ ಆಗಿಲ್ಲ. ಇವತ್ತು ಅವ್ರ ಹತ್ರ ಇರತಕ್ಕಂಥ ಟನ್ ಗಟ್ಟಲೆ ದಾಖಲಾತಿಗಳನ್ನ ನಾವೇ ಹೋಗಿ ಅವರ ಕಚೇರಿಯಿಂದ ಪಡೆದು ಆ ದಾಖಲಾತಿಗಳನ್ನ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಗೆ ಕೊಡೋಣ ಅಂತ ಇವತ್ತು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಇರತಕ್ಕಂಥ ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಮೋಸ್ಟ್ಲಿ ದೇಶನೇ ಸುಟ್ಟೋಗ್ಬೋದು, ಅಷ್ಟೊಂದು ದಾಖಲಾತಿಗಳು ಅವ್ರ ಹತ್ರ ಇದೆ. ಆದ್ದರಿಂದ ಕೂಡಲೇ ಕುಮಾರಸ್ವಾಮಿ ಅವರು ತಮ್ಮ ಬಳಿ ಇರತಕ್ಕಂಥ ದಾಖಲಾತಿಗಳನ್ನ ನಮಗೆ ಒದಗಿಸ್ಕೊಡ್ಬೇಕಂತ ಇವತ್ತು ನಾವು ಅವ್ರ ಬಳಿ ತೆರಳುತ್ತಾ ಇದ್ದೀವಿ. ಈಗ ಅವ್ರ ವಿರುದ್ಧ ಏನು ದಾಖಲೆ ಗಾಡಿ ಜೊತೆ ಬರ್ರಿ, ನವೀನಣ್ಣ ಗಾಡಿ ಜೊತೆ ಬಾ, ಲಾರಿ ಜೊತೆ ಬಾ, ಹಿಂದೆ ಬರ್ರಿ ನೀವು. ಟನ್ಗಟ್ಲೆ ದಾಖಲೆ ಇಟ್ಕೊಂಡಿರುವ ಬುಳ್ಳೆ ಬಿಡುವ ಕುಮಾರಸ್ವಾಮಿಗೆ, ಕಳ್ಳ ಕುಮಾರಸ್ವಾಮಿಗೆ, ಅಡಿ ಕಳ್ಳ ಕುಮಾರಸ್ವಾಮಿಗೆ. HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಟನ್ ಗಟ್ಟಲೆ ದಾಖಲೆ ಇದೆ, ನನ್ನನ್ನು ಕೆಣಕಿ ಬಿಡಿ ಅಂತ ಕೂಡ HD ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಈಗ ಕಾಂಗ್ರೆಸ್ನ ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ನ ಪಾಳ್ಯದಲ್ಲಿ ಅದನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಲಾರಿಯನ್ನ ಕಳುಹಿಸಿ HD ಜೊತೆಗೆ JDSನ ಕಚೇರಿ ಎದುರು ಲಾರಿಯನ್ನ ಕಳಿಸಿ, ಜೊತೆಗೆ ಟನ್ ಗಟ್ಟಲೆ ದಾಖಲೆ ಇದೆಯಲ್ಲ ಅದನ್ನ ಕೊಡಿ, ನಾವು ಅದನ್ನ ತೆಗೆದುಕೊಂಡು ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಕೊಡ್ತೀವಂತ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅಕ್ರಮಗಳನ್ನು ಮಾಡಿರೋದು ನೀವು, ಜೊತೆಗೆ ಭ್ರಷ್ಟಾಚಾರವನ್ನ ಮಾಡಿರೋದು ನೀವು ಎನ್ನುವ ಮುಖಾಂತರವಾಗಿ ವಿಭಿನ್ನವಾಗಿ JDSನ ಎಲ್ಲ ಆರೋಪಗಳನ್ನ ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ವಿಭಿನ್ನವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು, ನನ್ನನ್ನು ಯಾವುದೇ ಕಾರಣಕ್ಕೂ ಕೆಣಕೋದಕ್ಕೆ ಹೋಗ್ಬೇಡಿ, ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆ ಇದೆ. ಇದನ್ನ DK ಶಿವಕುಮಾರ್ ಅವರಿಗೂ ಜೊತೆಗೆ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಎಚ್ಚರಿಕೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಟನ್ ಗಟ್ಟಲೆ ದಾಖಲೆ ಇದ್ರೆ ಅದನ್ನ ಕೊಡಿ ಅಂತ ಕೂಡ ಲಾರಿಯನ್ನ ಕಳುಹಿಸಿಕೊಟ್ಟು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಬಸವರಾಜ್? ಶ್ರೀಕಾಂತ್, ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಏನು ಈ ಹಿಂದೆ ಕುಮಾರಸ್ವಾಮಿ ಅವರು DCM DK ಶಿವಕುಮಾರ್ ವಿರುದ್ಧವಾಗಿ ಆರೋಪ ಮಾಡಿದ್ರು. ಬಳ್ಳಾರಿಯಲ್ಲಿ ಒಂದು ಮೈನಿಂಗ್ಸ್ ಕೂಡ ಅಲ್ಲಿ ಮಣ್ಣನ್ನ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ಅಲ್ಲಿ ಅದಿರನ್ನು ಕೂಡ ಕದಿಯುವಂತಹ ಪ್ರಯತ್ನವನ್ನು ಕೂಡ ಸಾಗಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ಆರೋಪ ಇದು ಆಧಾರ ರಹಿತ ಆರೋಪ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ನನ್ನ ಬಳಿ ಟನ್ ಗಟ್ಟಲೆ ದಾಖಲೆ ಇದಾವೆ ಅನ್ನುವಂಥದ್ದು, ನನ್ನನ್ನು ಕೆಣಕಬೇಡಿ ಅನ್ನುವಂಥ ರೀತಿಯಲ್ಲಿ ಕೂಡ DK ಶಿವಕುಮಾರ್ ಅವರ ವಿರುದ್ಧವಾಗಿ ಗುಡುಗಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರ ಒಂದು ಅಣುಕು ಪ್ರದರ್ಶನದೊಂದಿಗೆ ಒಂದು ಲಾರಿಯನ್ನ JDSನ ಕಚೇರಿವರೆಗೂ ಕೂಡ ತೆಗೆದುಕೊಂಡು ಹೋಗಿ ಆ ಟನ್ ಗಟ್ಟಲೆ ದಾಖಲೆಗಳನ್ನ ರಾಜಭವನದವರಿಗೆ ಕೂಡ ನಾವೇ ತಲುಪಿಸ್ತೇವೆ ಅನ್ನುವಂಥ ವಿನೂತನ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ S ಮನೋಹರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಏನು ಆ ಒಂದು ಲಾರಿಯನ್ನ ತೆಗೆದುಕೊಂಡು JP ಭವನದವರೆಗೂ ಕೂಡ ಹೊರಟಿದ್ರು. ಈ ಮಧ್ಯದಲ್ಲೇ ಪೊಲೀಸರು ಕೂಡ ಅವ್ರನ್ನ ತಡೆದು ವಶಕ್ಕೆ ಕೂಡ ಪಡೆದುಕೊಂಡ್ರು. ಆ ವೇಳೆ ಪೊಲೀಸರ ನಡುವೆ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೀತು. ಆ ವೇಳೆ ಪೊಲೀಸರು ಕೂಡ ಅವ್ರನ್ನ ಬಂಧನಗೊಳಿಸಿದ್ರು. ಸೊ ಈ ಒಂದು ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ಏನೊಂದು ಟನ್ ಗಟ್ಟಲೆ ದಾಖಲೆ ಇದಾವೆ ಅನ್ನುವಂಥ ಮಾತನಾಡಿದ್ರು. ಈ ಮುಖಾಂತರ ಆ ಟನ್ ಗಟ್ಟಲೆ ದಾಖಲೆ ಇದ್ರೆ ಕೊಡ್ಲಿ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಮುಖಂಡರು ಇವತ್ತು HD ಕುಮಾರಸ್ವಾಮಿ ವಿರುದ್ಧವಾಗಿ ಒಂದು ವಿನೂತನ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಶ್ರೀಕಾಂತ್, ಬಸವರಾಜ್, ಈಗ ಒಂದ್ ಕಡೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕೂಡ JDSನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ HD ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಟನ್ ಗಟ್ಟಲೆ ದಾಖಲೆ ಇದೆ, ಅದನ್ನು ಕೂಡ ನಾನು ಯಾವ ಸಮಯದಲ್ಲಿ ಬಿಚ್ಚಿಡಬೇಕಾಗುತ್ತೆ ಎನ್ನುವ ಮುಖಾಂತರವಾಗಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಅದಕ್ಕೆ ಕಂಪೇರ್ ಮಾಡಿ ಜೊತೆಗೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ? ಶ್ರೀಕಾಂತ್, ಒಂದ್ ಕಡೆ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಈ ಒಂದು ವಿನೂತನವಾಗಿರ್ತಕ್ಕ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಈಗ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಬೆಲೆ ಏರಿಕೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಒಂದು ಸಂದರ್ಭದಲ್ಲಿ ತಮ್ಮ ವಿರುದ್ಧವಾಗಿ ಅಣುಕು ಪ್ರದರ್ಶನ ವಿನೂತನ ಪ್ರತಿಭಟನೆಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಟನ್ ಗಟ್ಟಲೆ
ನನ್ನ ಬಳಿ ದಾಖಲೆ ಇದ್ದಾವೆ, ಅದು ಸಂದರ್ಭ ಬಂದಾಗ ನಾನು ಅವನ್ನೆಲ್ಲವನ್ನು ಕೂಡ ನಾನೇ ತಲುಪಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಇದಕ್ಕಿಂತ ಮುಂಚಿತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಏನು ಟನ್ ಗಟ್ಟಲೆ ಒಂದು ದಾಖಲೆ ಪಡೆದುಕೊಳ್ಳಿಕ್ಕೆ ಲಾರಿಯನ್ನು ಕಳಿಸ್ತಾ ಇದ್ದಾರೆ, ಅದರ ಬದಲಾಗಿ ಏನು ಬೆಂಗಳೂರಿನಲ್ಲಿ ಕಸದ ರಾಶಿ ಬಿದ್ದಿದೆ, ಆ ಕಸವನ್ನ ತೆಗೆದುಕೊಳ್ಳಿಕ್ಕೆ ಆ ಒಂದು ಲಾರಿಯನ್ನು ಬಳಸಿ ಅನ್ನುವಂಥ ರೀತಿಯಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟಾಂಗನ್ನು ಕೊಟ್ಟಿದ್ರು. ಹಾಗಾಗಿ ನಮ್ಮ ಬಳಿ ಕೂಡ ದಾಖಲೆ ಇದ್ದಾವೆ, ಅದ ಸಂದರ್ಭ ಬಂದಾಗ ನಾವು ಕೆಪಿಸಿಸಿ ಕಚೇರಿಗೂ ಮತ್ತೆ ಸಿಎಂ ಆಫೀಸಿಗೂ ಕೂಡ ಒಂದು ದಾಖಲೆಗಳನ್ನ ಕಳಿಸುವಂತ ಪ್ರಯತ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ಟಾಂಗನ್ನು ನೀಡಿರ್ತಕ್ಕಂಥದ್ದು. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ JDSನ ಅವರು ಕೂಡ ಸಪರೇಟ್ ಆಗಿ ಮೈತ್ರಿ ಪಕ್ಷದಲ್ಲಿ ಇದ್ರೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಹಾಗಂತ JDSನ ಕೂಡ ವಿಶೇಷವಾಗಿ ಇಂದು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಅಂಶಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಇವರು ಆಡಳಿತ ದುರಾಡಳಿತ ಜೊತೆಗೆ ಭ್ರಷ್ಟಾಚಾರ ಎಲ್ಲದರ ವಿರುದ್ಧವಾಗಿ JDS ಪ್ರತಿಭಟನೆ ಮಾಡ್ತಾ ಇದೆ. ಜೊತೆಗೆ ಬೆಲೆ ಏರಿಕೆ ವಿರುದ್ಧವಾಗಿ JDS ಪ್ರತಿಭಟನೆ ಮಾಡ್ತಾ ಇದೆ. ಜೊತೆಗೆ ಬಿಜೆಪಿ ಕೂಡ ಅದೇ ಅಂಶಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ. ಆದ್ರೆ ಈಗ ಮೊನ್ನೆ ಜೊತೆಗೆ ಗ್ಯಾಸ್ ಸಿಲಿಂಡರ್ನ ಬೆಲೆ ಕೂಡ ಏರಿಕೆಯಾದ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ಈಗ ಕಾಂಗ್ರೆಸ್ ಕೂಡ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೂಡ ಪ್ರತಿಭಟನೆಗಿಳಿತಾ ಇದೆ. ಒಂದು ಕಡೆ ಇಂದು ಕೂಡ JDS HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಂತ ಆ ಸಂದರ್ಭದಲ್ಲಿ ಏನ್ ಟನ್ ಗಟ್ಟಲೆ ದಾಖಲೆ ಇದೆಯಲ್ಲ, ಆ ದಾಖಲೆಯನ್ನ ಕೊಡಿ ಅಂತ ಅಣಕು ಪ್ರದರ್ಶನ ಮಾಡಿ ಅವರ ಭಾವಚಿತ್ರವನ್ನು ಇಟ್ಟು, ಜೊತೆಗೆ ಲಾರಿಯನ್ನ ಕಳುಹಿಸಿಕೊಟ್ಟು ಅದೇನಿದೆ ಟನ್ ಗಟ್ಟಲೆ ದಾಖಲೆ ಇದೆ ಅದನ್ನ ಕಳುಹಿಸಿಕೊಡು ಅಂತ ಕೂಡ ವಿಭಿನ್ನವಾಗಿ JDSನ ಕಾರ್ಯಕರ್ತರು ಅದರ ವಿರುದ್ಧವಾಗಿ ಇಂದು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ.